ಹೇಗಿದ್ರೆ ನಡ್ಕೊಂಡು ಹೋಗ್ತಾ ಇರುತ್ತೆ. ಒಳ್ಳೆ ಭವಿಷ್ಯ ಇದೆ. ಪಕ್ಷ ಸಂಘಟನೆ ಪಕ್ಷ ಮಾಡಿದ್ದಾರೆ ಮೇಡಮ್. ಪಕ್ಷ ಸಂಘಟನೆಯಲ್ಲಿ ಎತ್ತಿಸ್ಕೆ ಶಿವಕುಮಾರ್ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಔಷಧಿ ಇನ್ನುಳಿದಂಗೆ ನಿನ್ನೆ ಕುಮಾರಸ್ವಾಮಿ ಅವರು ಈ ಬೆಂಗಳೂರು ಖಾತೆ ಆಫರ್ ಕೊಟ್ಟಿದ್ದೀರಿ ಸರ್, ಸರ್ಕಾರದ ಕಡೆಯಿಂದ ಖಾತೆ ಮಾಡಿಸ್ಕೊಳ್ಳೋರಿಗೆ 2% ರಿಯಾಯಿತಿ ಆಗ್ತಿದೆ. ಅದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡಿದ್ದಾರೆ. ಈಗ ಬಿ ಖಾತಾದಿಂದ ಎ ಖಾತಾ, ಬಿ ಖಾತಾ ಪ್ಲಾನ್ ಕೊಡಲ್ಲ, ಬಿ ಖಾತಾ ಪ್ಲಾನ್ ಎ ಖಾತಾ ಆದ್ರೆ ಪ್ಲಾನ್ ಕೊಡ್ತಾರೆ, ಲೋನ್ ಕೊಡ್ತಾರೆ. ಬಿ ಖಾತಾದಿಂದ ಎ ಖಾತಾ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಸರಿಯಾಗಿದೆ. 5% 2%ಗೆ ಇಳಿಸಿದ್ದಾರೆ. ಜನಕ್ಕೆ ಅನುಕೂಲ ಆಗುತ್ತೆ. ಜನಕ್ಕೆ ಅನುಕೂಲ. ಬಹಳ ವರ್ಷದಿಂದ ಏಕಾತ ಆಗಿಲ್ಲ ಏಕಾತ ಇಲ್ಲ ಅಂತ ಬಹಳ ವರ್ಷದಿಂದ ಕಾಯ್ತಾ ಇದ್ರು ನಾನಾ ಕಾಲದಿಂದ. ಈಗ ಆಗ್ತಾ ಇರೋದಕ್ಕೆ ನಾವು ಸಂತೋಷ ಪಡ್ತೇವೆ. ಕುಮಾರಸ್ವಾಮಿ ದೊಡ್ಡ ಕಟ್ಟಬೇಡಿ ಸ್ಕೀಮ್ ಇದು, ಸರ್ಕಾರ ವೇಟ್ ಮಾಡಿ 2 ವರ್ಷ ನಾವೇ ಬರ್ತೀವಿ ಅಂತ. ಈಗ ಯಾರಿಗೆ ಕಟ್ತಾ ಇರೋದು? ನಾವು ಹಿಂದೆ ನಾನು ಕಾರ್ಪೊರೇಟರ್ ಆಗಿದ್ದಲ್ಲ, ಆಗ್ಲೂ ಕೂಡ ಬೆಟರ್ಮೆಂಟ್ ಫೀಸ್ ಅಂತ ತಗೊಳ್ಳೋದು ಖಾತಾ ಮಾಡ್ಕೊಳ್ಳೋವಾಗ. ಈಗಲೂ ಕೂಡ ಏನೇ ಕಟ್ಟಿದ್ರು ಸರ್ಕಾರಕ್ಕೆ ಕಟ್ತಾರೆ ಅಷ್ಟೇ. ಅದು 2 ವರ್ಷಕ್ಕೆ ಅವ್ರ ಸರ್ಕಾರ ಬಂದ್ಮೇಲೆ ಫ್ರೀ ಮಾಡಕತ್ತ? ಹಿಂದೆ ಇದ್ದಾಗ ಅವರನ್ನು ಫ್ರೀ ಮಾಡಿದ್ರ? ಅವ್ರು ಹೇಳ್ತಾ ಇದ್ದಾರೆ ಖಾತಾ ಮಾಡುವಂತ ಸಂದರ್ಭದಲ್ಲಿ ನಮ್ ಸರ್ಕಾರ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಯಾರು ಫ್ರೀ ಮಾಡಿಲ್ಲ. ಅವ್ರು ಈಗ ಹೇಳ್ತಾ ಇದ್ದಾರೆ ನಾವು ಮಾಡ್ತೇವಿ ಕಟ್ಬೇಡಿ ಅಂತ. ನಮ್ ಸರ್ಕಾರ ಬರುತ್ತೆ. ಆಮೇಲೆ ಇನ್ನು ಬೆಂಗಳೂರು ಬೇಕಾದಷ್ಟು ಬೆಳೀತಾ ಇದೆ ಅಲ್ವಾ, ಬೆಳೀತಾ ಇದೆ. ಆ ಪ್ರದೇಶದಲ್ಲಿ ಮುಂದಕ್ಕೆ ಅವ್ರು ಬಂದಾಗ ಬೇಕಾದ್ರೆ ಮಾಡ್ಬೇಕು. ಬರ್ಬೋದಾ ಸರ್ ಅವರು? ನನ್ನ ಅಭಿಪ್ರಾಯದಲ್ಲಿ 2033ಕ್ಕೂ 28ಕ್ಕೆ 28 ಮತ್ತೆ 33 ಎರಡಕ್ಕೂ 2 ಎಲೆಕ್ಷನ್ ಅಲ್ಲಿ ನಾವೇ